ಇಂಟೀರಿಯರ್ಸ್ ಅಂತ ಬಂದಾಗ ಜನಗಳು ಮಾಡೋ ತಪ್ಪುಗಳೇನು? ಇಂಟೀರಿಯರ್ಸ್ ಅಂತ ಬಂದಾಗ ಎಲ್ಲರಿಗೂ ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡ್ತಾ ಏನಾಗುತ್ತೆ, ಕನ್ಫ್ಯೂಷನ್ಸು ಜಾಸ್ತಿ ಆಗುತ್ತೆ. ಫಸ್ಟ್ ಮನೆ ನಿಮಗೋಸ್ಕರ ಕಟ್ತಾ ಇದ್ದೀರಾ ಅಥವಾ ಡಿಸೈನ್ ಮಾಡ್ತಾ ಇದ್ದೀರಾ ಅಥವಾ ತೋರಿಸೋದಕ್ಕ? ಫಸ್ಟ್ಲಿ, ಹೌ ಶುಡ್ ಐ ಬಜೆಟ್ ಮೈ ಇಂಟೀರಿಯರ್ಸ್? ಡೋಂಟ್ ಗೋ ಫಾರ್ ವಾಟ್ ಇಸ್ ಶೋನ್ ದಟ್ ಇದು ಎಲ್ಲರಿಗೂ ಆಗುತ್ತೆ ಅಂತ. ಇಟ್ ವೋಂಟ್ ಫಿಟ್ ಫಾರ್ ಎವ್ರಿ ಒನ್. ಸೊ ಏನು ಸಿಗುತ್ತೆ ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮ್ಮ ಇದಕ್ಕೆ ಅದು ಸೂಟೇಬಲ್ಲ ಇಲ್ವಾ ಅಂತ ಒಂದು ನಿಮಿಷ ಥಿಂಕ್ ಮಾಡಿ. ಸದ್ಯಕ್ಕೆ ಇಂಟೀರಿಯರ್ಸ್ ಇಂಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರೋದು ಏನು? ಈಗ ಸದ್ಯಕ್ಕೆ ನಮಗೆ ಬರ್ತಾ ಇರೋ ಕ್ಲೈಂಟ್ಸ್ ಎಲ್ಲ ಬಾಲಿ ಥೀಮ್. ಕ್ವಾಲಿಟಿ, ಇವಾಗ ನಿಮ್ಮ ಚೈನಾಯಿಂದ ಬಂದಿದ ತಕ್ಷಣ ನೀವೇನು ಅನ್ಕೊಂತೀರಾ, ಚೀಪ್ ಅಂತೀರಾ. ಆ್ಯಕ್ಚುಲಿ ಅವ್ರದ್ದು ಕ್ವಾಲಿಟಿ ಫಿನಿಶು ಸಕ್ಕದಾಗಿದೆ. ಅವ್ರದ್ದು ಕ್ವಾಲಿಟಿ ಆ್ಯಂಡ್ ಫಿನಿಶ್ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಏನೋ ಒಂದು ತುಂಬ ಇಷ್ಟ ಆಗಿರುತ್ತೆ, ವಾರ್ಡ್ರೋಬು ಅಥವಾ ಇಂಟೀರಿಯರ್ ಡಿಸೈನ್, ಕಿಚನ್ ಎಲ್ಲ, ಅದು ಆ ಲೈಟಿಂಗ್ ಎಲ್ಲ ಕೊಟ್ಟಿರೋದಕ್ಕೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಜೆಟ್ ಫ್ರೆಂಡ್ಲಿ ವೇಸ್ ಟು ಅಪ್ಗ್ರೇಡ್ ಎನಿ ಸ್ಪೇಸ್ ಇನ್ಸ್ಟೆಂಟ್ಲಿ. ನಿಮ್ಮ ಫರ್ನಿಚರ್ಸ್ನ ಮೂವ್ ಮಾಡಿ ಕರೆಕ್ಟಾಗಿ ಇಟ್ರೇ ನಿಮ್ಗೆ ಅದು ಲುಕ್ಕೇ ಚೇಂಜ್ ಆಗುತ್ತೆ. ಸೊ ವೆನ್ ಯು ಆರ್ ಅಟ್ರಾಕ್ಟಿಂಗ್ ಆ್ಯಂಡ್ ಡ್ರೀಮಿಂಗ್ ದಟ್ ನೀವು ಇದು ಮಾಡಬೇಕು ಅಂತ, ಆಟೋಮೆಟಿಕ್ಕಾಗಿ ಅದು ಆಗುತ್ತೆ. ದಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ನಮ್ಗೆ ಏನು ಬೇಕೋ ಅದಾಗುತ್ತೆ. ವಾಟ್ ಎವರ್ ವಿ ಎನ್ವಿಷನ್, ನಾವು ಇದು ಆಗಬೇಕು ಅಂತ ನಾನು ಅದನ್ನೇ ನಮ್ಮ ಕ್ಲೈಂಟ್ಸ್ಗೂ ಹೇಳೋದು. ಫಸ್ಟು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಮನೆ ಹೆಂಗಿರಬೇಕು. A home is not a showroom, but it is a soul with walls. Yes, it is all about interiors. Let's dive into the world of ಮನೇನ ಹೇಗೆ ಸುಂದರಗೊಳಿಸಬೇಕು with the latest interiors, mistakes to avoid while ಡಿಸೈನಿಂಗ್ your homes, ಬಜೆಟ್ಸ್ ಹೇಗಿರಬೇಕು, ಲೇಟೆಸ್ಟ್ ಟ್ರೆಂಡ್ ಏನಿದೆ, ಇದೆಲ್ಲದರ ಒಂದು ಪ್ರಪಂಚಕ್ಕೆ ಮಾತಿನ ಮೂಲಕ, ಅನುಭವದ ಮೂಲಕ ನಿಮ್ಮನ್ನು ಇಳಿಸ್ತಾ, ಟುಡೇ ಇನ್ ದ ಸ್ಟುಡಿಯೋ ಇಟ್ ಈಸ್ ಕವನ ಮಯೂರ್ ಅವರು ಫ್ರಮ್ ಡೆಕೋ ಟೇಲ್ಸ್. ಆಲ್ಸೋ ವೆರಿ ಸ್ಪೆಷಲ್, ಯಾಕೆಂದರೆ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಸ್ಟುಡಿಯೋ ಏನು ನೋಡ್ತಾ ಇದ್ದೀರಾ, ಅದು ಅವರೇ ಮಾಡಿದ್ದು. ಸೊ ಕವನ, ವಾಟ್ಸ್ ಅಪ್? ಆಂಟ್ರಪ್ರೆನರ್, ಬಾಸ್ ಲೇಡಿ ಆ್ಯಂಡ್ ಯೆಟ್ ಅ ವೆರಿ ಅಬ್ಸರ್ವಿಂಗ್ ಸೋಲ್ ಅಂತ ಕರಿಬೇಕಾ ನಿಮ್ಮನ್ನು? ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಐ ಆಮ್ ಸೋ ಹಾನರ್ಡ್ ಟು ಬಿ ಇನ್ ಯುವರ್ ಶೋ. ಪ್ಲೆಜರ್ ಇಸ್ ಮೈನ್. ಸೊ ಫಸ್ಟ್ಲಿ ಹೇಳಿ ಮೇಡಮ್, ಫಸ್ಟು ಒಂದು ಕ್ಲೈಂಟನ್ನು ನೋಡಿದ ತಕ್ಷಣ ಒಂಥರ ನೀವೇನು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿಬಿಡ್ತೀರಾ? ಲೈಕ್ ಯು ಕೈಂಡ್ ಆಫ್ ಅಬ್ಸರ್ವ್ ಥಿಂಗ್ಸ್ ಆಸ್ ಟು ಯುವರ್ ಟೇಸ್ಟ್ ಹೆಂಗಿರುತ್ತೆ, ಹೂ ದೇ ಆರ್, ವಾಟ್ ವುಡ್ ದೇ ಎಕ್ಸ್ಪೆಕ್ಟ್, ಈ ಥರ ಎಲ್ಲ ಫುಲ್ ರೀಡಿಂಗ್ ಓಡ್ತಾ ಇರತ್ತಾ? ಹಾಂ, ಆಫ್ಕೋರ್ಸ್ ಅದೆಲ್ಲ ಓಡ್ತಾ ಇರುತ್ತೆ. ಸೊ ಆ್ಯಸ್ ಅ ಕಸ್ಟಮರ್, ಈಗ ಕ್ಲೈಂಟ್ ಅಂತ ಬಂದಾಗ ನಿಮ್ಮದು ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದ್ರ ಕ್ಲಾರಿಟಿ ತೊಗೊತಾ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ನಿಮ್ಗೇನು ಬೇಕು, ನಿಮ್ದು ಯಾವ ಥರ ಇದೆ ಮನೆ, ಏನು ರಿಕ್ವೈರ್ಮೆಂಟ್ಸ್ ಏನು ಅನ್ನೋದ್ರ ಮೇಲೆ ವಿಲ್ ಸ್ಟಾರ್ಟ್ ಡಿಸ್ಕಸ್ಸಿಂಗ್. ಸೊ ಜಡ್ಜಿಂಗ್ ಪೀಪಲ್ ಈಸಿನಾ ಅಥವಾ ಜಡ್ಜಿಂಗ್ ಹೋಮ್? ಜಡ್ಜಿಂಗ್ ಹೋಮ್. ಓಕೆ, ಗ್ರೇಟ್ ಇಂಟೀರಿಯರ್ಸ್ ಒಂದು ಮಾತಿರೋ ಹಾಗೆ, ಇಟ್ ವೋಂಟ್ ಶೌಟ್ ಬಟ್ ಇಟ್ ವಿಲ್ ಕೈಂಡ್ ಆಫ್ ವಿಸ್ಪರ್ ಪೀಸ್ ಅಂತ. ಸೊ ಫಸ್ಟ್ಲಿ ರೆಪ್ರೆಸೆಂಟಿಂಗ್ ಆಡಿಯನ್ಸ್ ಕ್ಯೂರಿಯಾಸಿಟಿ, ಇಂಟೀರಿಯರ್ಸ್ ಅಂತ ಬಂದಾಗ ಜನಗಳು ಮಾಡೋ ತಪ್ಪುಗಳೇನು? ಫಸ್ಟು ಅಲ್ಲಿಂದನೇ ಐ ಥಿಂಕ್ ಅಲ್ಲಿ ಸ್ಟಾರ್ಟ್. ಇಂಟೀರಿಯರ್ಸ್ ಅಂತ ಬಂದಾಗ ಎಲ್ಲರಿಗೂ ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಪಿಂಟ್ರೆಸ್ಟ್, ಮೇಜರ್ಲಿ ಪಿಂಟ್ರೆಸ್ಟ್ ಒಂದು ಡೌನ್ಲೋಡ್ ಮಾಡಿ ದಿಲ್ ಸಿ ಆಲ್ ಕೈಂಡ್ಸ್ ಆಫ್ ಡಿಸೈನ್ಸ್. ಸೊ ಎಷ್ಟೊಂದು ಥೀಮ್ಸ್ ಇರುತ್ತೆ, ಎಷ್ಟೊಂದು ಡಿಸೈನ್ಸ್ ಇರುತ್ತೆ. ಬಟ್ ನಿಮಗೆ ಅದು ನೋಡ್ತಾ ಏನಾಗುತ್ತೆ, ಕನ್ಫ್ಯೂಷನ್ಸು ಜಾಸ್ತಿ ಆಗುತ್ತೆ. ಸೊ ಮೇಜರ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ದೇ ಡೋಂಟ್ ಹ್ಯಾವ್ ಕ್ಲಾರಿಟಿ ಆನ್ ವಾಟ್ ದೇ ವಾಂಟ್. ಆ ಕ್ಲಾರಿಟಿ ಇಲ್ಲ ಅಂದಾಗ ನಮಗೆ ಆಪ್ಷನ್ಸ್ ನೋಡ್ತಾ ಕನ್ಫ್ಯೂಷನ್ಸ್ ಜಾಸ್ತಿ ಆದಾಗ ನಮಗೇನು ಬೇಕು ನೋಡಿದ್ದೆಲ್ಲ ಇಷ್ಟ ಆಗುತ್ತೆ, ಬಟ್ ನಮ್ಮ ಮನೆಗೆ ಏನು ಬೇಕು ಅನ್ನೋ ಕ್ಲಾರಿಟಿ ಇರಲ್ಲ. ಸೊ ಅದನ್ನು ಹೆಂಗೆ ನಾನು ತೊಗೊಳ್ಳೋದು? ಸೊ ಆ ಕ್ಲಾರಿಟಿಗೆ ವಿ ವಿಲ್ ಸ್ಟೆಪ್ ಇನ್. ಸೊ ನಾವು ಡಿಸೈನ್ ಅಂತ ಫಸ್ಟ್ ಡಿಸ್ಕಷನ್ ಮಾಡೋವಾಗ ಫಸ್ಟ್ ನಾವು ಕೇಳೋದೆ, ನಿಮಗೆ ಮೂಡ್ ಬೋರ್ಡಲ್ಲಿ ಏನು ಕಲರ್ಸ್, ನೀವು ನೋಡಿರೋ ಪಿಕ್ಚರ್ಸ್ ಇವಾಗ ನಮಗೆ ಕಳಿಸಿದ್ರೆ ನಂಗೆ ಈ ಥರ ಇಷ್ಟ ಆಯಿತು ಅಂತ, ಅದರಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಅದರಲ್ಲಿ ನಿಮಗೆ ಕಲರ್ ಇಷ್ಟ ಆಯಿತಾ, ದ ಸ್ಪೇಸ್ ಪ್ಲ್ಯಾನಿಂಗ್ ಇಷ್ಟ ಆಯಿತಾ, ಫಂಕ್ಷನಾಲಿಟಿ ಇಷ್ಟ ಆಯಿತಾ, ಅಥವಾ ಏನು ಆ್ಯಕ್ಚುಲಿ ನಿಮ್ಗೆ ಅದರಲ್ಲಿ ಇಷ್ಟ ಆಯಿತು. ಆ ಕ್ವೆಶ್ಚನ್ಸ್ ಕೇಳಿದಾಗ ನಾವು ಎಷ್ಟೋ ಕಸ್ಟಮರ್ಸು ಅವ್ರಿಗೆ ಅದು ಇಟ್ ವಿಲ್ ಬಿ ಲೈಕ್ ದೆಲ್ ಬಿ ಟೇಕನ್ ಅ ಬ್ಯಾಕ್. ಓಕೆ, ಇದು ಓವರ್ ಆಲ್ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಅದರಲ್ಲಿ ನನಗೇನು ಬೇಕು, ನಿಮ್ಗೆ ಆ ಕ್ಲಾರಿಟಿ ನಮಗೆ ಕೊಟ್ಟಾಗ ವಿ ಕ್ಯಾನ್ ಟೆಲ್, ಓಕೆ ದಿಸ್ ವಿಲ್ ಫಿಟ್ ಇನ್ ಟು ಯುವರ್ ಹೌಸ್, ದಿಸ್ ವಿಲ್ ನಾಟ್ ಫಿಟ್ ಇನ್ ಟು ಯುವರ್ ಹೌಸ್, ಬಿಕಾಸ್ ಸೈಜ್ ವಿಲ್ ಬಿ ಡಿಫ್ರೆಂಟ್, ನಿಮ್ಮದು ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್, ನಿಮ್ಮ ಆ್ಯಕ್ಚುಯಲ್ ಫಂಕ್ಷನಾಲಿಟಿ ವಿಲ್ ಬಿ ಡಿಫ್ರೆಂಟ್.
ಅದು ಭಾಳ ಚೆನ್ನಾಗಿ ಹೇಳಿದ್ರಿ. ಯಾಕೆಂದರೆ ಇಂಟೀರಿಯರ್ಸ್ ಅಂದರೆ ಎಲ್ಲನೂ ಮನೇನ ಸುಂದರಗೊಳಿಸೋದು ಅಂತಂದಾಗ ಎಲ್ಲೊಂದು ಕಡೆ ಫಂಕ್ಷನಾಲಿಟಿ ಸೈಡ್ಗೆ ಹೋಗ್ಬಿಡುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಫಂಕ್ಷನಾಲಿಟಿ ವಿಚ್ ಇಸ್ ದ ಕೋರ್ ಕರೆಕ್ಟ್. ಅರೌಂಡ್ ವಿಚ್ ಯುವರ್ ಇಂಟೀರಿಯರ್ ಶುಡ್ ಬಿ ಇಸ್ ಇಟ್. ಎಸ್. ಸೊ ಅಪಾರ್ಟ್ಮೆಂಟ್ ಅಂತ ಬಂದಾಗ ಈಗ ಆವ್ರೇಜ್ ಸೈಜ್ ಒಂದು 1400 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳೋಣ, ಅಥವಾ 1200 ಅಂತ ಇಟ್ಕೊಳ್ಳೋಣ. 1200 ಬಿಲ್ಟಪ್ ಏರಿಯಾ ಅಂತ ಬರುತ್ತೆ. ಬಟ್ ನಿಮಗೆ ಆ್ಯಕ್ಚುಯಲ್ ಸ್ಪೇಸ್ ಎಷ್ಟು ಸಿಗುತ್ತೆ ರೂಮ್ಸು, ಅದ್ರದ್ದೆಲ್ಲ ನೋಡಿಕೊಂಡು ವಿ ನೀಡ್ ಟು ಪ್ಲಾನ್. ಆ್ಯಂಡ್ ಅಪಾರ್ಟ್ಮೆಂಟ್ಸ್ ಇಸ್ ಆಲ್ ಅಬೌಟ್ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ಸ್. ಸೊ ಫಸ್ಟು ಬಂದಾಗ ಮೂಡ್ ಬೋರ್ಡು, ಮತ್ತು ಅದೇ ಅದ್ರಲ್ಲಿ ಕಲರ್ಸು, ಸ್ಪೇಸ್ ಪ್ಲ್ಯಾನಿಂಗು, ಫಂಕ್ಷನಾಲಿಟಿ. ಸೊ ಇಷ್ಟೆಲ್ಲ ಆದಮೇಲೆ ಮಿಸ್ಟೇಕ್ಸ್ಗಳು ಇಲ್ಲೇ ನಡೆಯೋದು, ಫಂಡಮೆಂಟಲ್ಸ್. ಆ್ಯಂಡ್ ವಿಲ್ ಆಸ್ಕ್ ದೆಮ್ ಫಸ್ಟ್ ಮನೆ ನಿಮಗೋಸ್ಕರ ಕಟ್ತಾ ಇದ್ದೀರಾ ಅಥವಾ ಡಿಸೈನ್ ಮಾಡ್ತಾ ಇದ್ದೀರಾ ಅಥವಾ ತೋರಿಸೋದಕ್ಕೆ. ಈಗ ಏನಾಗುತ್ತೆ, ಮನೆಗೆ ಬಂದವರೆಲ್ಲ ನೋಡಿದ್ದೆಲ್ಲ ಚೆನ್ನಾಗಿರಬೇಕು ಅಂತಾರೆ. ಸಿ ವಾಟ್ ಐ ಲೈಕ್ ನಿಮಗೆ ಇಷ್ಟ ಆಗದೆ ಇರ್ಬೋದು. ಇವಾಗ ನಿಮ್ಮ ಮನೆಯಲ್ಲಿ ಇಷ್ಟ ಆಗಿರೋದು ಬಂದವ್ರಿಗೆ ಮೇ ಬಿ ಅವ್ರ ಮನೆಗೆ ಅದನ್ನು ಮಾಡಿಸ್ಕೊಳೋದಕ್ಕೆ ಇಷ್ಟ ಆಗದೆ ಇರಬಹುದು. ಸೊ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನಿಮ್ಮ ಪರ್ಸ್ನಾಲಿಟಿ ನಿಮ್ಮ ಮನೇಲಿ ನೀವಿರೋದು. ಸೊ ನಿಮಗೇನು ಇಷ್ಟ, ನಿಮ್ಗೆ ಈ ಕಲರ್ ಇಷ್ಟ, ನಿಮ್ಗೆ ಈ ಥರ ಫಂಕ್ಷನಾಲಿಟಿ ಇಷ್ಟ. ಈವನ್ ಕಿಚನ್ ಅಂತ ಬಂದಾಗ ಕೆಲವರು ಸ್ಟ್ಯಾಕಪ್ ಮಾಡೋದು ಸ್ಟೀಲ್ ಡಬ್ಬಗಳಲ್ಲಿ ಮಾಡ್ತಾರೆ. ಕೆಲವರು ಈಗ ರೇಷನ್ ಬ್ಯಾಗ್ ಎಲ್ಲ ತೊಗೊಂಬಂದು ದೇ ಜಸ್ಟ್ ವಾಂಟ್ ಟು ಕೀಪ್ ಇಟ್. ಸೊ ಯಾವ ಥರ ನೀವು ಸ್ಟೋರ್ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ನಿಮ್ಮದು ಡೈಲಿ ಯಾವ ಥರ ನಡೆಯುತ್ತೆ, ಏನು ಸ್ಟೋರ್ ಮಾಡ್ತೀರಾ, ವಾಟ್ ಯು ಡೂ. ನಿಮ್ಮ ಮನೆಗೆ ಬಂದಾಗ ನಿಮ್ಗೆ ಕುತ್ಕೊಳಕ್ಕೆ ಸೋಫಾ ಕಂಫರ್ಟಬಲ್, ಫಸ್ಟ್ ನಿಮ್ಗೆ ಕಂಫರ್ಟ್ ಇದೆಯಾ, ಯು ಹ್ಯಾವ್ ಟು ಸಿ ದ್ಯಾಟ್. ಎಷ್ಟೊಂದು ಜನಕ್ಕೆ ಮೂಡ್ ಬೋರ್ಡ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಫಸ್ಟ್ ಟೈಮ್ ಇಂಟೀರಿಯರ್ಸ್ ಅಂತ ಮಾಡಿಸ್ಕೊಳ್ತಾ ಇರೋರಿಗೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅವರು ಮೂಡ್ ಬೋರ್ಡ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕಲರ್ಸನ್ನು ಚೂಸ್ ಮಾಡೋದ್ರಲ್ಲಿ? ಫಸ್ಟ್ ಟೈಮ್ ಮೂಡ್ ಬೋರ್ಡ್ ಅಂತ ಏನಕ್ಕೆ ಬರುತ್ತೆ ಅಂದರೆ, ಕೆಲವ್ರಿಗೆ ಇಫ್ ದೇ ಡೋಂಟ್ ಹ್ಯಾವ್ ಎನ್ ಐಡಿಯಾ, ಈಗ ಮೂಡ್ ಬೋರ್ಡ್ ಅಂದರೆ ಏನು, ಇದು Pinterestಲ್ಲೇ ನೋಡ್ಬೋದಲ್ಲ ನಾವು, ಇದು ನಮ್ಗೆ ಅಲ್ಲೇ ಸಿಗುತ್ತಲ್ಲ ಅಂತ. ದಟ್ ಈಸ್ ನಾಟ್ ದ ವೇ. ಡಿಸೈನ್ ಅಂದರೆ ನಮಗೆ ಫಸ್ಟ್ ಇವಾಗ ಒಂದು ಸ್ಯಾಂಪಲ್ಸ್ ತೊಗೊಂಡು ಮೂಡ್ ಬೋರ್ಡಲ್ಲಿ ನಿಮಗೆ ತೋರಿಸ್ತೀವಿ. ನಾವು ಮಾಡಿರೋ ಡಿಸೈನ್ಸ್ ಆಗಿರ್ಬೋದು, ನಿಮಗೆ ಇಲ್ಲ ನಮ್ಗೆ ಇನ್ಸ್ಪಿರೇಷನ್ಸ್ ಏನೇನು ಸಿಗುತ್ತೆ ಆ ಡಿಸೈನ್ಸ್ನೆಲ್ಲ ಇಟ್ಕೊಂಡು ವಿ ವಿಲ್ ಸ್ಟಾರ್ಟ್ ಸೇಯಿಂಗ್ ಈ ಕಲರ್, ಇವಾಗ ನಿಮಗೆ ಈ ವಾಲ್ಗೆ ಈ ಲೈಟ್ ಕಲರ್, ಇವಾಗ ಕ್ರೀಮ್ ಕಲರ್. ಇವಾಗ ಸೋಫಾನು ನಿಮ್ಗೆ ಕ್ರೀಮ್ ಚೆನ್ನಾಗಿ ಕಾಣುತ್ತಾ? ಎರಡು ಚೆನ್ನಾಗಿ ಕಾಣಲ್ಲ. ಸೊ ಕೆಲವ್ರಿಗೆ ಬಟ್ ದೇ ವಾಂಟ್ ಟು ಗೋ ವಿತ್ ಕಂಪ್ಲೀಟ್ ವೈಟ್, ಕೆಲವ್ರಿಗೆ ಕಂಪ್ಲೀಟ್ ಬ್ಲ್ಯಾಕ್, ಅವ್ರಿಗೆ ಅದೇ ಥರ ಬೇಕು ಅಂತ ಇರ್ತಾರೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಸೊ ಮೂಡ್ ಬೋರ್ಡಲ್ಲಿ ನಮ್ಗೆ ಅದೆಲ್ಲ ಡಿಸ್ಕಷನ್ ಆಗುತ್ತೆ. ವಿ ಗೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಟೇಸ್ಟ್. ಆದರೆ ನೀವು ಮಾತ್ರ ಬರಲ್ಲ ಪಿಕ್ಚರಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತೀರ ಮನೆಯಲ್ಲಿ. ಸೊ ವಿ ವಾಂಟ್ ಟು ಡಿಸ್ಕಸ್ ದಿ ಎಂಟೈರ್ ಮೂಡ್ ಬೋರ್ಡ್ ವಿತ್ ಎವ್ರಿ ಒನ್. ಈಗ ಲಿವಿಂಗ್ ಸ್ಪೇಸಸ್ಸು, ಕಿಚನ್ನು ಯಾರು ಯೂಸ್ ಮಾಡ್ತಾರೆ, ಕಿಚನ್ ಅಂದರೆ ವಿಮೆನ್ ಅಂತಾರೆ. ಸೊ ಅವ್ರಿಗೇನು ಬೇಕೋ ಅದ್ರ ಪ್ರಕಾರನೇ ಮಾಡ್ತಾರೆ. ಕೆಲವ್ರ ಕಡೆ ಗಂಡಸರು ಅಡುಗೆ ಮಾಡೋರಿದ್ದಾರೆ, ಈವನ್ ದೇ ವುಡ್ ಸೇ ನನಗೆ ಇದು ಬೇಕು ಇದು ಬೇಕು ಅಂತ. ಸೊ ಯಾರು ಯೂಸ್ ಮಾಡ್ತಾರೆ ಅವರೆಲ್ಲರೂ ಆ ಡಿಸ್ಕಷನ್ಗೆ ಇನ್ವಾಲ್ವ್ ಆಗೋದು ತುಂಬ ಇಂಪಾರ್ಟೆಂಟ್. ಒಬ್ಬರೇ ಬಂದು ಡಿಸ್ಕಷನಲ್ಲಿ ಮಾಡಿ ಮತ್ತೆ ಅದು ಪದೇ ಪದೇ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಸ್ ಅ ಫ್ಯಾಮಿಲಿ, ನೀವು ಮನೇಲಿ ಯಾರ್ಯಾರು ಇರ್ತೀರಾ ಪ್ರತಿಯೊಬ್ಬರು ಬಂದು ಆ ಮೂಡ್ ಬೋರ್ಡ್ ಅನ್ನೋದೇನಿದೆ, ಯು ಹ್ಯಾವ್ ಟು ಇನ್ವೆಸ್ಟ್ ಸಮ್ ಟೈಮ್ ವಿತ್ ಅಸ್. ನಾವು ಕೇಳೋ ಕ್ವೆಶ್ಚನ್ಸ್ಗೆಲ್ಲ ನೀವು ಆನ್ಸರ್ ಮಾಡಿದ್ರೆ ನಮಗೂ ಇನ್ ಡೀಟೇಲ್ ಗೊತ್ತಾಗುತ್ತೆ ಏನೇನು ಬೇಕು ಆ್ಯಂಡ್ ವಿ ವಿಲ್ ಗೋ ರೂಮ್ part by part. So to take a step back, mood board is not just a color, ಇದು ಚೂಸ್ ಮಾಡೋ ಬೋರ್ಡ್ ಅಲ್ಲ. ಅಲ್ಲಿ ಏನೇನು ಮಟೀರಿಯಲ್ಲು, ಯಾವ್ಯಾವ ರೂಮ್ಗೆ ಏನೇನು ಬರುತ್ತೆ ಆ ಥರದ್ದು ಎಲ್ಲದ್ರದ್ದು ಮಟೀರಿಯಲ್ ಸ್ಯಾಂಪಲ್ಸು ಎಲ್ಲ ಒಂದು ಬೋರ್ಡಲ್ಲಿ, ಈ ವಿಷನ್ ಬೋರ್ಡ್ ಥರ ವರ್ಷಕ್ಕೆ ನನಗೆ ಏನೇನು ಬೇಕೋ ಅದೇ ಥರ ಮನೆ ಇದು ಇಡೀ ಇದು ಏನೇನು ಬಂದ್ಬಿಟ್ಟಿರುತ್ತೆ ಒಂದು ಬೋರ್ಡ್ ಮೇಲೆ, ಅದು ಇಟ್ ಈಸ್ ಅ ಕಲೆಕ್ಟಿವ್ ಪ್ಲೇಸ್ಮೆಂಟ್. ಸೊ ಇಲ್ಲಿ ಪ್ಯಾಕೇಜಸ್ ಅಂದರೆ ಇವತ್ತು 5 lakhs ಅಂತ ಸ್ಟಾರ್ಟ್ ಆದರೆ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಮಾಡ್ಯುಲಾರ್ ಕಿಚನ್ ಪ್ಲಸ್ ವಾರ್ಡ್ರೋಬ್ಸ್ ಇಷ್ಟೇ ಬರುತ್ತೆ. ನಿಮ್ಗೆ ಇನ್ನೂ ಬೇಕು ಸೈಜಸ್ ಮೇಲೆ ಹೋಗುತ್ತೆ. ಇವಾಗ ವಾರ್ಡ್ರೋಬ್ ಅಂದರೆ, ಇವಾಗ ನೀವು ಅದೇ ಕ್ವೆಶ್ಚನ್ ಕೇಳಿದ್ರಿ, 2 feet ವಾರ್ಡ್ರೋಬ್ನ ನಾನು ಕೊಟ್ಬಿಟ್ಟು ಹೇಳ್ತೀನಿ, ನಿಮ್ಮ ವಾರ್ಡ್ರೋಬು ಬರುತ್ತೆ 5 lakh ಬಜೆಟ್. ಸೊ ಯು ಹ್ಯಾವ್ ಟು ಆಸ್ಕ್ ಇನ್ ಸ್ಪೆಸಿಫಿಕ್ ವಾಟ್ ಸೈಜ್ ಆ್ಯಂಡ್ ಅದರಲ್ಲಿ ಏನು ಬರುತ್ತೆ, ಯಾವ ಫಿನಿಶ್ ಬರುತ್ತೆ. 7 feet ಅಂದರೆ ಯು ಟಾಕಿಂಗ್ ಅಬೌಟ್ ದ ವಿಡ್ತ್. ಹೈಟ್ ಅಲ್ಲ. ಓಕೆ. ಸೊ ಹೈಟಲ್ಲೂ ನಿಮ್ಗೆ 7 feet ಸ್ಟ್ಯಾಂಡರ್ಡ್ ಹೈಟ್, ಬಟ್ ನೀವು ಸೀಲಿಂಗ್ವರೆಗೂ ಮಾಡಿಸ್ಕೋಬೋದು. 10 feet ನೀವು ವಾರ್ಡ್ರೋಬ್ ಮಾಡಿಸ್ಕೋಬೋದು. ಸೊ ಅದಕ್ಕೆ ಬೇರೆ ಕಾಸ್ಟಿಂಗ್ ಇರುತ್ತೆ. ಮಟೀರಿಯಲ್ ಅಂತ ಬಂದಾಗ ಒನ್ ಥಿಂಗ್ ದಟ್ ಇವನ್ ಐ ಹ್ಯಾವ್ ಸೀನ್ ಇಸ್, ನಮ್ಮದು ಫ್ಯಾಕ್ಟ್ರಿ ಇದೆ ನಾವೆಲ್ಲ ಇದು ಮಾಡಿಬಿಡ್ತೀವಿ ಅಂತ. ಒಂದು ಫ್ಯಾಕ್ಟ್ರಿ ಇದೆ ಅಂತ ದೇ ಥ್ರೋ ದಟ್ ಸೆಂಟೆನ್ಸ್. ಮತ್ತು ಎರಡನೇದು ದೇ ಗ್ಯಾರಂಟಿ ವಿತ್ ಸ್ಪೀಡ್ ಅಲ್ಲ, ಸ್ಪೀಡ್ ಟೈಮ್ ಲೈನ್. ಸೊ ಹೌ ಶುಡ್ ಐ ಅನಲೈಸ್ ಆ್ಯಂಡ್ ಟ್ರಸ್ಟ್ ಮೈ ಡಿಸೈನರ್? ಫ್ಯಾಕ್ಟ್ರಿ ಇದೆ ಅಂದಾಗ ಯಾರ್ದು ಫ್ಯಾಕ್ಟ್ರಿ? ಇಸ್ ಇಟ್ ಓನ್ಡ್ ಆರ್ ದೇ ಆರ್ ಔಟ್ಸೋರ್ಸಿಂಗ್?
ಅದು ಹೆಂಗೆ ಗೊತ್ತಾಗುತ್ತೆ? ಅದು ಅವರೇ ಹೇಳಬೇಕು ನಿಮಗೆ ಇವಾಗ ಫ್ಯಾಕ್ಟ್ರಿ ಇದೆಯಾ ಅಥವಾ ಓಂಡಾ ಅಥವಾ ಔಟ್ಸೋರ್ಸ್ಡಾ ಅಂತ. ಈಗ ಎಷ್ಟೊಂದು ಸರಿ ನಮಗೆ ಫ್ಯಾಕ್ಟ್ರಿಯಲ್ಲಿ ಜಾಬ್ ವರ್ಕು ಮಾಡಿಸೋರು ಇರ್ತಾರೆ. ಸೊ ದೇ ಗೆಟ್ ದ ಜಾಬ್ ವರ್ಕ್ ಆ್ಯಂಡ್ ದೇ ಗೋ. ನಿಮ್ಮದು ಫ್ಯಾಕ್ಟ್ರಿ ಇದೆ? ನಮ್ಮದೇ ಓನ್ ಫ್ಯಾಕ್ಟ್ರಿ ಇದೆ. ಸೊ ನಮ್ಮದು ಓನ್ ಫ್ಯಾಕ್ಟ್ರಿನೂ ಸೇಮ್ ನೇಮಲ್ಲೇ ಇದೆ, ಡೆಕೋಟೇಲ್. ಸೊ ನಂಗೆ ಕಸ್ಟಮರ್ಸ್ಗೆ ತೋರಿಸೋದಕ್ಕೆ ನನಗೇನು ಇದಿರಲ್ಲ. ಸೊ ಡೆಕೋಟೇಲ್ಸ್ ಇಂಟೀರಿಯರ್ ಫ್ಯಾಕ್ಟ್ರಿ ಅಂತಲೇ ಮಾಡಿದ್ದೀವಿ ಎಲ್ಚಿನಹಳ್ಳಿಯಲ್ಲಿ. ಸೊ ಇಟ್ ಇಸ್ ಓನ್ ಬೈ ಅಸ್. ಇಟ್ ಕಮ್ಸ್ ಅಂಡರ್ ಸೇಮ್ ಕಂಪನಿ. ಸೊ ನೀವು ಇಂಡಿವಿಜುವಲ್ ಆಗಿನೂ ಯು ಟೇಕ್ ಇಂಟೀರಿಯರ್ಸ್ ಆರ್ಡರ್ಸ್, ಅಟ್ ದ ಸೇಮ್ ಟೈಮ್ ಬೇರೆ ಇಂಟೀರಿಯರ್ ಡಿಸೈನರ್ಸ್ಗೂ ಫ್ಯಾಕ್ಟ್ರಿ ಇಲ್ಲದೆ ಇರೋರಿಗೆ ಇಫ್ ದೇ ವಾಂಟ್ ಟು ಗೆಟ್ ಜಾಬ್ ವರ್ಕ್ ಡನ್, ನಮ್ಮದು ಲೋಡ್ ನೋಡಿಕೊಂಡು ವಿ ಟೇಕ್ ಅಪ್. ಈಗ ಇಟಲಿ ಅಂತಂದರೆ ದೆ ಫೇಮಸ್ ಫಾರ್ ಮಾರ್ಬಲ್, ಮುರಾನೋ ಗ್ಲಾಸ್, ಡಿಸೈನರ್ ಫರ್ನಿಚರ್. ಜಪಾನ್ ಅಂತ ಬಂದರೆ ದೇ ಆರ್ ಮಾಸ್ಟರ್ಸ್ ಆಫ್ ಮಿನಿಮಲಿಸಮ್. ನಾವು ಅದೇ ಥರ ಡೆನ್ಮಾರ್ಕ್ ಅಂತ ಬಂದರೆ ಫಂಕ್ಷನಲ್ ಏಸ್ಥೆಟಿಕ್ಸ್. ಫ್ರಾನ್ಸ್ ಟೈಮ್ಲೆಸ್ ಟೇಸ್ಟ್ ಮೇಕರ್ಸ್ ಅಂತ. ಸೌತ್ ಕೊರಿಯಾ ಲೈಕ್ ದ ಫ್ಯೂಚರಿಸ್ಟಿಕ್, ಇದು ಅಂದರೆ ಸ್ಲೀಕ್ ಮಿನಿಮಲಿಸಮ್, ಪಾಪ್ ಕಲ್ಚರ್ ಇನ್ಫ್ಲುಯೆನ್ಸ್. ಸೊ ನಾವು ಸದ್ಯಕ್ಕೆ ಇಂಟೀರಿಯರ್ಸು ಇಂಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರೋದು ಏನು, ಆ್ಯಂಡ್ ಇದು ಎಲ್ಲಿಂದ ಬಂದಿರೋದು, ಯಾವ ದೇಶದ್ದು? ಈಗ ಸದ್ಯಕ್ಕೆ ನಮಗೆ ಬರ್ತಾ ಇರೋ ಕ್ಲೈಂಟ್ಸ್ ಎಲ್ಲ ಬಾಲಿ ಥೀಮ್. ಬಾಲಿ ಥೀಮಾ? ಬಾಲಿ ಅದು ತುಂಬ ಟ್ರೆಂಡಿಂಗ್ ಇದೆ. ಲೈಕ್ ವುಡ್ ಮತ್ತು ರತನ್ ಕೇನ್ ಅಂತ ಬರುತ್ತಲ್ಲ, ಮೊಹಿಮೆನ್ ಥೀಮ್ ಅಂತಾರೆ. ಸೊ ಅದು ಮತ್ತು ಮಿನಿಮಲಿಸ್ಟ್. ಕೆಲವರು ನಮ್ಮದು ಸೌತಲ್ಲಿ ಇಂಡಿಯನ್ ಥೀಮು ಬರುತ್ತೆ, ಕಂಟೆಂಪ್ರರಿ. ವುಡ್ ನೆವರ್ ಗೋಸ್ ಔಟ್ ಆಫ್ ಸ್ಟೈಲ್. ಸೊ ದಟ್ ಈಸ್ ಆಲ್ವೇಸ್ ದೇರ್. ಬಟ್ ನಾನು ಹೇಳೋದು ನಿಮಗೆ ಥೀಮ್ ಸುಮಾರಿದೆ, ಬಟ್ ವಾಟ್ ಯು ಲೈಕ್. ನಿಮ್ಮ ಮನೆ ನೆಕ್ಸ್ಟ್ ಒಂದು ಅಟ್ಲೀಸ್ಟ್ 15-20 ಇಯರ್ಸ್ ನೀವು ಏನು ನೋಡೋಕ್ಕೆ ಇಷ್ಟಪಡ್ತೀರಾ, ಯಾವ ಸ್ಟೈಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ. ತುಂಬ ಮ್ಯಾಕ್ಸಿಮಲ್ ಆಗಿ ಫರ್ನಿಚರ್, ಓವರ್ ಸೈಜ್ಡ್ ಫರ್ನಿಚರ್ಸ್ ಎಲ್ಲ ಹಾಕ್ಬಿಟ್ಟು ನಿಮ್ಮ ರೂಮ್ನ ತುಂಬ ಚಿಕ್ಕದು ಮಾಡಿ ನಿಮ್ಮ ಫಂಕ್ಷನಾಲಿಟಿಗೆ ಸ್ಪೇಸ್ ಇರಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ 15-20 ಇಯರ್ಸ್ ವಾಟ್ ಇಸ್ ದಟ್ ಯು ವಾಂಟ್ ಇನ್ ಯುವರ್ ಹೌಸ್. ಸೊ ಒಂದ್ಸತಿ ಇಂಟೀರಿಯರ್ಸ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ 10-15 ವರ್ಷ ಆರಾಮಾಗಿ ನಿಮಗೆ ಒಳ್ಳೆ ಪ್ಲೈವುಡ್ ಮೆಟೀರಿಯಲ್ ಎಲ್ಲ ಹಾಕಿದ್ರೆ ನಿಮ್ಗೆ ಆರಾಮಾಗಿ ಬರುತ್ತೆ ಒಂದು 15-20 ಇಯರ್ಸ್. ಒಂಡ ದೇಸಿ ಡಿಸೈನ್ ಬರೀ ಟ್ರೆಂಡ್ಸ್ ಅಲ್ಲ, ಇಟ್ ಈಸ್ ಅಬೌಟ್ ಟೈಮ್ಲೆಸ್ ಬಿಲಾಂಗಿಂಗ್ಸ್ ಅಂತ. ಈಗ ಚೈನಾ ಇಂದ ಸೋರ್ಸ್ ಮಾಡಿರೋ ಇಂಟೀರಿಯರ್ ಮಾಡ್ಯುಲರ್ ಕಿಚನ್ ಅನ್ಕೊಳ್ಳೋಣ, ಇದಕ್ಕೂ ವರ್ಸಸ್ ಇಂಡಿಯಾದಲ್ಲೇ ಮಾಡೋ ಇದಕ್ಕೂ ವಾಟ್ ಈಸ್ ದ ಪ್ರೈಸ್ ಡಿಫ್ರೆನ್ಸ್? ಪ್ರೈಸ್ ಡಿಫ್ರೆನ್ಸ್ ನಿಮಗೆ ಏನಿಲ್ಲ ಅಂದ್ರೂ ಒಂದು 400 to 500 rupees ಮಿನಿಮಮ್ ಪರ್ ಸ್ಕ್ವೇರ್ ಫೀಟ್. ವಾವ್, ಮಿನಿಮಮ್. ಸೊ ಈಗ ನಾರ್ಮಲ್ ಏನು ಓಡ್ತಾ ಇದೆ ಮಾರ್ಕೆಟಲ್ಲಿ? 1800ಗೂ ಕೊಡ್ತಾರೆ, 900ಗೂ ಕೊಡ್ತಾರೆ, ಕೆಲವ್ರು 1600ಗೂ ಕೊಡ್ತಾರೆ ಪರ್ ಸ್ಕ್ವೇರ್ ಫೀಟ್. ಸೊ ಇದು ನೀವು ಟೋಟಲ್ ಈಗ ಮನೆ ಕೊಂಡ್ಕೋಬೇಕಾದ್ರೆ ಸೈಟಿಗೆ ಇದು ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅಂತ ತೊಗೊತಾರಲ್ಲ, ಆ ಥರನೇ ಇದೂ. ಹೌದು. ಇದರಲ್ಲಿ ನಿಮ್ಮದು ವುಡ್ಡು, ನಿಮ್ಮದು ಲ್ಯಾಮಿನೇಟ್ಸು, A to Z ಫರ್ನಿಚರು, ಬೆಡ್ಡು ಎಲ್ಲ ಬಂದ್ಬಿಡುತ್ತಾ? ಸೊ ಸಾಫ್ಟ್ ಫರ್ನಿಷಿಂಗ್ಸ್ ಬೇರೆ, ಓನ್ಲಿ ಫರ್ನಿಷಿಂಗ್ಸ್ ಬೇರೆ. ಇದರಲ್ಲಿ ಬರೀ ನಿಮ್ಮ ಮಾಡ್ಯುಲರ್ ವರ್ಕ್ ಮಾತ್ರ ಬರುತ್ತೆ. ಸೊ 1900 ನಾರ್ಮಲ್ ಇದ್ರೆ ಚೈನಾದಲ್ಲಿ ಬರೋದು 2500 ಇರುತ್ತೆ ಮಿನಿಮಮ್. ನಿಮಗೆ ಲೋಯೆಸ್ಟ್ ಕ್ವಾಲಿಟಿದು. ದಟ್ ಇಸ್ ಸಿ. ಆ್ಯಂಡ್ ನಾವು ಫಿನಿಶಿಂಗಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ದಟ್ ಯು ವಿಲ್ ಸಿ? ಗ್ಲಾಸ್, ಮ್ಯಾಟ್, ಲ್ಯಾಮಿನೇಟ್ ಫಿನಿಷಸಲ್ಲಿ, ಮತ್ತು ಆ್ಯಂಟಿ ಫಿಂಗರ್ ಪ್ರಿಂಟ್. ಇಲ್ಲ, ನಮ್ಮಲ್ಲೇ ಸಿಗುತ್ತೆ ನಿಮಗೆ ಲ್ಯಾಮಿನೇಟ್ ಫಿನಿಷಸ್ಸು. ಆ್ಯಂಟಿ ಫಿಂಗರ್ ಪ್ರಿಂಟ್ ಅಂತ ಸಿಗುತ್ತೆ. ಸೊ ಅದು ನೀವು ಮುಟ್ಟಿದ್ರೂ ಆ ಮಾರ್ಕ್ ಬರುತ್ತಲ್ಲ ಮ್ಯಾಟಲ್ಲಿ, ಅದು ನಿಮ್ಗೆ ಕಾಣಲ್ಲ. ಸೊ ಅದು ತುಂಬ ನೀಟಾಗಿ ಇದಾಗುತ್ತೆ. ನಮ್ಮದು ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಕಿಚನಲ್ಲಿ ಹಾಕಿರೋದು ನಾವು ಆ್ಯಂಟಿ ಫಿಂಗರ್ ಪ್ರಿಂಟ್ ಲ್ಯಾಮಿನೇಟೇ. ಅದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನಿಮಗೆ PU ಫಿನಿಷಸ್, ಡ್ಯೂಕೋ ಫಿನಿಷಸ್, ಆಕ್ರಿಲಿಕ್, ಲ್ಯಾಕರ್ಡ್ ಗ್ಲಾಸ್, ಈ ಥರ ಶಟರ್ ಫಿನಿಷಸ್ ಬರುತ್ತೆ. 3 things that clients say that will make you scream internally. ಬಜೆಟ್. ಅವ್ರು ಹೇಳ್ತಾರೆ ನಂಗೆ ಸೇಮ್ ರಿಕ್ವೈರ್ಮೆಂಟ್, ಸೇಮ್ ಮಟೀರಿಯಲ್, ಸೇಮ್ ಎಲ್ಲ ನನಗೆ 8 ಲಕ್ಷಕ್ಕೆ ಸಿಗ್ತಾಯಿದೆ, ನಾವು 10 ಲಕ್ಷ ಕೊಟ್ಟು ಮಾಡಿರ್ತೀವಿ. ಸೊ ಕಂಪ್ಲೀಟಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋಂಗೆ ಇರೋದ್ರಲ್ಲೇ ಮಾರ್ಕೆಟಲ್ಲಿ ವಿ ಆರ್ ವೆರಿ ವೆರಿ ಕಾಂಪಿಟೇಟಿವ್. ಸೊ ನಾವು ಕೊಡ್ತಾ ಇರೋ ಪ್ರೈಸು ವೆರಿ ವೆರಿ ಕಾಂಪಿಟೇಟಿವ್, ಬಿಕಾಸ್ ನಮ್ಮದೇ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ವಿ ಆರ್ ಏಬಲ್ ಟು ವರ್ಕೌಟ್ ದಟ್ ಪ್ರೈಸ್ ಆ್ಯಂಡ್ ನಿಮ್ ಗಿವಿಂಗ್ ವೆರಿ ಕಾಂಪಿಟೇಟಿವ್. ಆ ಚಾನ್ಸೇ ಇರಲ್ಲ 10 ಲಕ್ಷಕ್ಕೆ ಸಿಗೋದಕ್ಕೆ. 8 ಲಕ್ಷಕ್ಕೆ ಸಿಗುತ್ತೆ ಅಂತಾರೆ. ಓಕೆ ಸರಿ, 8 ಲಕ್ಷದ ಕೊಟೇಶನ್ ಕೊಡಿ, ವಿ ವಿಲ್ ಡೂ ಅ ಕಂಪ್ಯಾರಿಸನ್ ಫಾರ್ ಯು. ಮೇ ಬಿ ಅವರು ಸೈಜಸ್ ಏನಾದರೂ ಕಮ್ಮಿ ಕನ್ಸಿಡರ್ ಮಾಡಿರ್ಬೋದು. ಐ ಆಮ್ ನಾಟ್ ಹಿಯರ್ ಟು ಸಿ ವಾಟ್ ದೇ ಆರ್ ಕೋಟಿಂಗ್. ನಂಗೆ ಪ್ರೈಸ್ ಬೇಡ. ಅಟ್ಲೀಸ್ಟ್ ಟೆಲ್ ಮಿ ವಾಟ್ ಈಸ್ ದ ಸೈಜಸ್ ದೇ ಹ್ಯಾವ್ ಕನ್ಸಿಡರ್ಡ್, ವಾಟ್ ಆರ್ ದಿ ಯೂನಿಟ್ಸ್ ದೇ ಹ್ಯಾವ್ ಕನ್ಸಿಡರ್ಡ್. ನೀವು ಅಟ್ಲೀಸ್ಟ್ ಅದು ಕೊಟ್ಟರೆ ನಾವು ಕಂಪ್ಯಾರಿಸನ್ ಕೊಡ್ತೀವಿ ನಿಮಗೆ.
ಸೊ ಈ ಸೈಜು ನಿಮ್ಗೆ ಈ ಮೆಟೀರಿಯಲ್ ನೋಡಿ ಇದು ಮಿಸ್ ಮಾಡಿದ್ದಾರೆ, ಇದಿಲ್ಲ, ಇದು ಇನ್ಕ್ಲೂಡೆಡ್ ಇಲ್ಲ, ನಮ್ಮಲ್ಲಿ ಇದು ಇನ್ಕ್ಲೂಡೆಡ್ ಇದೆ ಬಟ್ ಇದರಲ್ಲಿಲ್ಲ. ಮೇ ಬಿ ಡಿಸೈನ್ ಫೇಸಲ್ಲಿ ಅವ್ರು ಆ್ಯಡ್ ಮಾಡ್ಕೊತಾರೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಂಗಿದ್ರೆ ಫಸ್ಟ್ ಟೈಮ್ ಇಂಟೀರಿಯರ್ಸ್ ಮಾಡಿಸ್ತಾರೆ ಅವರು? ಸೊ ಫಸ್ಟ್ ಟೈಮ್ ಇಂಟೀರಿಯರ್ ಮಾಡಿಸ್ತಾ ಇರೋರು ಎಕ್ಸ್ಪೆಕ್ಟೇಷನ್ಸ್ನ ನಾವು ಸೆಟ್ ಮಾಡಬೇಕು. ದಟ್ ಇಸ್ ವಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೈ ಟೀಮ್ ಆಲ್ಸೋ. ಮನೆ ಇಂಟೀರಿಯರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯು ಪ್ರಿಪೇರ್ ಯುವರ್ ಸೆಲ್ಫ್ ಇನ್ ಯೋರ್ ಮೈಂಡ್ ವಾಟ್ ಇಸ್ ದಟ್ ಐ ಶುಡ್ ಎಕ್ಸ್ಪೆಕ್ಟ್ ಫ್ರಮ್ ದಿ ಇಂಟೀರಿಯರ್ ಫರ್ಮ್. ವೆದರ್ ಐ ಆಮ್ ಗೋಯಿಂಗ್ ವಿತ್ ಅ ಕಾರ್ಪೆಂಟರ್, ವೆದರ್ ಐ ಆಮ್ ಗೋಯಿಂಗ್ ವಿತ್ ಅನ್ ಇಂಟೀರಿಯರ್ ಫರ್ಮ್. ಇಫ್ ಯು ಆರ್ ಗೋಯಿಂಗ್ ವಿತ್ ಅನ್ ಇಂಟೀರಿಯರ್ ಫರ್ಮಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಡಿಸೈನ್ ನನಗೆ ಯೂಶ್ವಲಿ ಎಷ್ಟು ಟೈಮ್ ತೊಗೊಳುತ್ತೆ, ಡಿಸೈನಿಂದ ಸೈನ್ ಆಫ್ ಎಷ್ಟು ಟೈಮ್ ತೊಗೊಳುತ್ತೆ ಕೇಳಿ, ಪ್ರಾಸೆಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಏನಾದರೂ ಟೈಮ್ ಲೈನ್ ತುಂಬ ಎಳಿತಾ ಇದ್ದರೆ ನೆಗೋಷಿಯೇಟ್ ಮಾಡಿ. ವಿ ವಿಲ್ ಫಿಕ್ಸ್ ಇಟ್ ಅಪ್ ಮ್ಯೂಚುವಲಿ. ಈಗ ಒಂದು ಪ್ರಾಜೆಕ್ಟ್ ಎಲ್ಲೇ ನೀವು ಕೆಲಸದಲ್ಲೂ ಅಷ್ಟೇ ಏನೇ ಮಾಡಬೇಕು ಅಂದರೆ ಇಟ್ಸ್ ಅ ಪಾರ್ಟ್ನರ್ಶಿಪ್ ಆ್ಯಂಡ್ 2 people ಆರ್ ವರ್ಕಿಂಗ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಆ್ಯಸ್ ಒನ್ ಟೀಮ್. ಸೊ ನಿಮ್ಗೇನು ಬೇಕು ಏನು ಬೇಡ ಟೇಕ್ ಕ್ಲಾರಿಟಿ. ನನಗೇನು ಸಿಗ್ತಾ ಇದೆ, ಇಷ್ಟು ಪೇ ಮಾಡ್ತಾ ಇದ್ದೀನಿ, ಟೇಕ್ ಕಂಪ್ಲೀಟ್ ಕ್ಲಾರಿಟಿ. ನಿಮ್ಗೆ ಏನೇನು ಬರ್ತಾ ಇದೆ, ಏನಾಗ್ತಾ ಇದೆ, ಏನು ಮೆಟೀರಿಯಲ್ ಆಗ್ತಾ ಇದ್ದೀವಿ, ಏನು ಸೈಜು, ಮತ್ತು ಎಷ್ಟು ಟೈಮ್ ತೊಗೊಳುತ್ತೆ ಎಕ್ಸಿಕ್ಯೂಷನ್ಗೆ. ಈಗ ನಾವು ಕಂಪನಿಯವರು 45 days ಅಂತ ಹೇಳ್ತಾರೆ ಇಂಟೀರಿಯರ್ಸ್ ಅಂದ್ಕೊಳ್ಳಿ. 45th ಡೇಗೆ ನೀವು ಮೂವಿನ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಕೊತೀರಾ. 45 days ಅಂದರೆ ನಮ್ಮದು 45 days ತೊಗೊಳುತ್ತೆ ಅಂದರೆ ಅದಾದಮೇಲೆ ನಿಮ್ಮದು ಪೇಂಟಿಂಗ್ ವರ್ಕ್ ಇರಲ್ವಾ, ನೀವು ಫರ್ನಿಚರ್ಸ್ ಎಲ್ಲ ಅರೇಂಜ್ ಮಾಡಲ್ವಾ, ಬಫರ್ ಟೈಮ್ ನೀವು ಇಟ್ಕೋಬೇಕಲ್ವಾ. ಸೊ ಆ ಬಫರ್ ಟೈಮ್ನ ಮಿಸ್ ಮಾಡ್ತಾ ಇದ್ದೀರಾ. ಸೊ ಎಕ್ಸ್ಪೆಕ್ಟೇಷನ್ಸ್ ಕಂಪ್ಲೀಟಾಗಿ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಬಜೆಟ್, ಈಗ ಇಂಟೀರಿಯರ್ಸ್ ಮಾಡ್ಯುಲರ್ ಬಜೆಟ್ ಆಯಿತು, ಅಪ್ಲಯನ್ಸಸ್ ಆಯಿತು. ನೀವು ಹಳೆ ಫ್ರಿಜ್ಜು ನಿಮ್ಮ ಮನೇಲಿರೋದು ತರ್ತಾ ಇದ್ದೀರಾ, ಯು ವಾಂಟ್ ಟು ಬೈ ನ್ಯೂ ಚಿಮ್ನಿ, ನ್ಯೂ ಸ್ಟವ್, ನೀವು ಏನೇನು ಹೊಸದು ತೊಗೋಬೇಕು, ಏನೇನು ಆಲ್ರೆಡಿ ಕ್ಯಾರಿ ಮಾಡ್ತಾ ಇದ್ದೀರಾ. ಸೊ ಹ್ಯಾವ್ ಕ್ಲಾರಿಟಿ. ಕರ್ಟನ್ಸ್ಗೆ ಎಷ್ಟು ಬಜೆಟ್ ಆಗುತ್ತೆ, ವಾಲ್ಪೇಪರ್ಸ್ಗೆ ಎಷ್ಟು ಬಜೆಟ್ ಆಗುತ್ತೆ. ಕರ್ಟನ್ಸ್ ಇಸ್ ಮ್ಯಾಂಡೇಟ್ರಿ. ಮೇ ಬಿ ವಾಲ್ಪೇಪರ್ ನೀವು ಬೇಕಾದರೆ ಆಮೇಲೂ ಹಾಕ್ಸ್ಕೊತೀನಿ ಅಂದರೆ ಇಟ್ ಇಸ್ ಈಸಿ ಆಪ್ಷನ್, ಯು ಕ್ಯಾನ್ ಗೋ ಫಾರ್ ಇಟ್ ಲೇಟರ್. ಬಟ್ ಕರ್ಟನ್ಸ್ ಇಸ್ ಮ್ಯಾಂಡೇಟ್ರಿ ಅಲ್ವಾ. ವಾಟ್ ಆರ್ ದಿ ಮ್ಯಾಂಡೇಟ್ರಿ ಥಿಂಗ್ಸ್? ನೀವು ಕುತ್ಕೊಂಡು ನಿಮ್ಮ ಫ್ಯಾಮಿಲಿ ಯು ಕ್ಲಿಯರ್ ಇಟ್ ಔಟ್ ಸೇಯಿಂಗ್ ದಟ್ ದಿಸ್ ಇಸ್ ವಾಟ್ ಐ ವಿಲ್ ಇನ್ವೆಸ್ಟ್ ನೌ, ದಿಸ್ ಇಸ್ ವಾಟ್ ಐ ವಿಲ್ ರೀಯೂಸ್ ಆರ್ ಐ ವಿಲ್ ಇನ್ವೆಸ್ಟ್ ಲೇಟರ್. ಸೊ ಚಿಮ್ನಿ ಅಪ್ಲಯನ್ಸಸ್ ಎಲ್ಲ ನೀವು ಆಮೇಲೂ ಬೇಕಾದರೆ ತೊಗೋಬೋದು, ಇವಾಗ ಇರೋದನ್ನೇ ಎಕ್ಸಿಸ್ಟಿಂಗ್ ಯೂಸ್ ಮಾಡಿ. ಬಿಕಾಸ್ ಫರ್ನಿಚರ್ ಎಲ್ಲ ನೀವು ಮನೆಗೆ ಹೋದ್ಮೇಲೆ ನೀವು ಫಾಲ್ ಸೀಲಿಂಗ್ ಮಾಡಿಸ್ಬೇಕು ಅಂದರೆ ಎಷ್ಟು ಕಷ್ಟ ಶಿಫ್ಟ್ ಆದಮೇಲೆ. ಸೊ ಇನ್ವೆಸ್ಟ್ ಇನ್ ದೀಸ್ ಥಿಂಗ್ಸ್ ದ್ಯಾಟ್ needs attention immediately within your budget. Yes. 3 things Indian clients never prioritize but they should be when it comes to interiors. Soft furnishing. They don't prioritize curtains, they don't prioritize ಇದು ಮನೆ ಅಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾವುದು ರೆಡಿಮೇಡ್ ಕರ್ಟನ್ಸ್ ತೊಗೊಂಬಂದು ಈವನ್ ದ ಲೆಂತ್ ವಿಲ್ ಬಿ ಲೈಕ್ ಸ್ಕರ್ಟಿಂಗ್ ಮೇಲೆ ಇರುತ್ತೆ ಕರ್ಟನು, ಅದು ಕಂಪ್ಲೀಟ್ ಹಾಳು ಮಾಡಿಬಿಡುತ್ತೆ ಇಂಟೀರಿಯರ್ಸ್. ಸಾಫ್ಟ್ ಫರ್ನಿಷಿಂಗು ನೆಕ್ಸ್ಟ್ ಕರ್ಟನ್ಸ್ ಅಂದರೆ ಅದರಲ್ಲೇ ಕರ್ಟನ್ಸು ಬರುತ್ತೆ. ಲೈಟಿಂಗ್ ಪ್ಲಾನ್ ತುಂಬ ಅಂಡರ್ ರೇಟೆಡ್ ಅಲ್ಲ. ನಾನು ನೋಡಿ ಲೈಟಿಂಗ್ ಇಷ್ಟು ಒಳ್ಳೆ ಮನೆಗೆ ಅಲ್ಲಿ ಯಾವುದೋ ಟ್ಯೂಬ್ಲೈಟ್ ಹಾಕ್ಬಿಟ್ಟಿರ್ತಾರೆ. ಫಾಲ್ ಸೀಲಿಂಗ್ ಇಷ್ಟಪಡದೇ ಇರೋರು ಈಗ ಇಂಡಿಪೆಂಡೆಂಟ್ ಹೌಸ್ ಅಂದರೆ ಸೀಲಿಂಗಲ್ಲೇ ಸ್ಪಾಟ್ಸ್ ಎಲ್ಲ ಹಾಕಿಸ್ಕೊತಾರೆ. ಸೀಲಿಂಗಲ್ಲೇ ದೇ ಗಿವ್ ದ ಕಟ್ಔಟ್, ಅಲ್ಲೇ ಪ್ಲ್ಯಾನಿಂಗ್ ಮಾಡಿ ಎಲ್ಲೆಲ್ಲಿ ಬೇಕೋ ಲೈಟ್ಸ್ ಅಂತ ಹಾಕಿಸ್ಕೊತಾರೆ. ಬಟ್ ಎಲೆಕ್ಟ್ರಿಕಲ್ ಇಸ್ ಸಮಥಿಂಗ್ ಕಂಪ್ಲೀಟ್ಲಿ ಅಂಡರ್ ರೇಟೆಡ್. ಬಿಕಾಸ್ ಈಗ ಎಲ್ಲೆಲ್ಲಿ ಸ್ವಿಚ್ ಪಾಯಿಂಟ್ಸ್ ಬೇಕು ಅಂತ ಅಪಾರ್ಟ್ಮೆಂಟ್ಸಲ್ಲಿ ನೋಡಿದ್ರೆ ಬೆಡ್ ಇಲ್ಲಿರುತ್ತೆ, ಲೈಟ್ ಪಾಯಿಂಟ್ ಅಲ್ಲೆಲ್ಲೋ ಇರುತ್ತೆ. ಫ್ಯಾನು ಅಷ್ಟೇ, ಇಟ್ ವಿಲ್ ನಾಟ್ ಈವನ್ ಬಿ ಇನ್ ದ ಸೆಂಟರ್. ನಾವೇ ಎಷ್ಟೋ ಕಡೆ ಫ್ಯಾನ್ಸ್ ಪಾಯಿಂಟ್ಸ್ ಚೇಂಜ್ ಮಾಡಿಕೊಟ್ಟಿದ್ದೀವಿ, ಬಿಗ್ ಬ್ರ್ಯಾಂಡ್ಸ್. ಸೊ ಎಲೆಕ್ಟ್ರಿಕಲ್ ಬಜೆಟೇ ಕಂಪ್ಲೀಟಾಗಿ ದೇ ವಿಲ್ ನೆಗ್ಲೆಕ್ಟ್. ಎಲೆಕ್ಟ್ರಿಕಲ್ ಬಜೆಟ್ ಜಾಸ್ತಿನೇ ಆಗುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ರಿಯಲೈನ್ ಆಲ್ ಆಫ್ ಅದು ನಿಮ್ಮ ಫರ್ನಿಚರು ಮತ್ತು ಇಂಟೀರಿಯರ್ಸ್ಗೆ ತಕ್ಕಂತೆ ಅದಕ್ಕೂ ಸೆಪರೇಟ್ ಬಜೆಟ್ ಇಟ್ಕೋಬೇಕು. ನಿಮಗೆ ಏನೋ ಒಂದು ತುಂಬ ಇಷ್ಟ ಆಗಿರುತ್ತೆ ವಾರ್ಡ್ರೋಬು ಅಥವಾ ಇಂಟೀರಿಯರ್ ಡಿಸೈನ್ ಕಿಚನ್ ಎಲ್ಲ, ಅದು ಆ ಲೈಟಿಂಗ್ ಎಲ್ಲ ಕೊಟ್ಟಿರೋದಕ್ಕೆ ನಿಮ್ಗೆ ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀವು ಆ ಲೈಟಿಂಗ್ನೇ ಇಗ್ನೋರ್ ಮಾಡಿ ಬರೀ ನನಗಿದು ಸಾಕು, ಅದು ತುಂಬ ಏನೂ ಡಿಫ್ರೆನ್ಸ್ ಆಗಲ್ಲ ಅನ್ನೋ ಥರ ಅನ್ಕೊತಾರೆ. ಹೌ ಡಸ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್ ಅನ್ನೋ ಥರ. ಬಟ್ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಯು ಹ್ಯಾವ್ ಟು ಕೀಪ್ ಅ ಗುಡ್ ಬಜೆಟ್ ಫಾರ್ ಎಲೆಕ್ಟ್ರಿಕಲ್. ಸೊ ಟೆಲ್ ಮಿ ಒನ್ ಥಿಂಗ್, ಇವತ್ತೆಲ್ಲ ಇಷ್ಟೊಂದು ವಾಲ್ಸ್ಗೆ ಪ್ಯಾನಲ್, ಚಾರ್ಕೋಲ್ ಪ್ಯಾನಲ್ಸ್ ಅಂತ ಈ ಸಾಕಷ್ಟು ಬರುತ್ತಲ್ಲ ಇಂಡಿಯಾದಲ್ಲಿ, ವಿಚ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಫಾರ್ ಆಲ್ ಆಫ್ ದೀಸ್ ಮಟೀರಿಯಲ್ಸು? ಈ ಮಟೀರಿಯಲ್ಸ್ ಐ ಫೀಲ್ ಎಲ್ಲ ಬರೋದೇ ನಿಮಗೆ ಬಾಂಬೆಯಿಂದ. ಹೌದಾ? ಫಸ್ಟ್ ಇಂಪೋರ್ಟ್ ಆಗೋದು ನಿಮಗೆ ಚೈನಾ ಅಥವಾ ಎಲ್ಲಿಂದನೂ ಬಾಂಬೆಗೆ ಬರುತ್ತೆ. ನಿಮಗೆ ಬರೋದೆಲ್ಲ ಮೆಟೀರಿಯಲ್ಸು, ಫ್ಲೂಟೆಡ್ ಪ್ಯಾನಲ್ಸು, ಈ ಹೊಸದು ಏನೇ ಬಂದರೂ ಮುಂಬೈಯಿಂದನೇ ಇಂಪೋರ್ಟ್ ಆಗೋದು ನಮಗೆ. ಈಗಲೂ ಎಷ್ಟೊಂದು ಅಕ್ರೆಲಿಕ್ಸ್ ನಾವು ಮುಂಬೈಯಿಂದನೇ ತರಿಸ್ತೀವಿ. ಈವನ್ ಫ್ಲೂಟೆಡ್ ಪ್ಯಾನಲ್ಸ್, ಎಕ್ಸ್ಕ್ಲೂಸಿವ್ ಪ್ಯಾನಲ್ಸ್ ಏನೇ ಬಂದರೂ ನಿಮ್ಮ ಮುಂಬೈಯಿಂದನೇ ಬರುತ್ತೆ. ಸೊ ನೀವು ಒಂದ್ಸತಿ ಆರ್ಡರ್ ಪ್ಲೇಸ್ ಮಾಡಿದಾಗ ಎಷ್ಟು ದಿವಸ ನಿಮಗೆ ಇಲ್ಲಿ ಕಳಿಸ್ತಾರೆ ಇಮಿಡಿಯೇಟಾಗಿ? 4 to 5 days ಮಿನಿಮಮ್. ಮತ್ತು ಲಾಟ್ ಟು ಲಾಟ್ ಕಲರ್ಸ್ ಡಿಫರ್ ಆಗುತ್ತೆ. ಅಕ್ರೆಲಿಕ್ ಕಲರ್ಸ್ ಡಿಫರ್ ಆಗುತ್ತೆ, ಪ್ಯಾನಲ್ಸ್ ಕಲರ್ ಡಿಫರ್ ಆಗುತ್ತೆ. ಸೊ ವಿ ಟೆಲ್ ದೆಮ್ 5 to 10% ವೇರಿಯೇಷನ್ ಬಂದೇ ಬರುತ್ತೆ ಕಲರ್ಸಲ್ಲಿ ಅಂತ.
ಸೊ ನಿಮ್ಮ ಥಾಟ್ಸ್ ಅಬೌಟ್ ಈ ಮಲ್ಟಿಫಂಕ್ಷನಲ್ ಫರ್ನಿಚರ್ಸ್, ಬಿಕಾಸ್ ದೀಸ್ ಡೇಸ್ ಈ ಕೊರಿಯಾ ಚೈನಾ ಅದೆಲ್ಲ ತೋರಿಸ್ತಾ ಇರ್ತಾರಲ್ಲ, ಒಂದು ಫರ್ನಿಚರ್ ಹೌ ಮಲ್ಟಿಪಲ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಅಂತ. ಡು ಯು ಥಿಂಕ್ ಇಟ್ ಇಸ್ ಅ ಫ್ಯೂಚರ್ ಫಾರ್ ಇಂಡಿಯಾ? ಎಸ್ ಇಟ್ ಈಸ್, ಬಿಕಾಸ್ ಈಗ ಬರ್ತಾ ಇರೋ ಅಪಾರ್ಟ್ಮೆಂಟ್ಸ್ ಎಲ್ಲ ನಾವು ಯಾವಾಗ ಮುಂಬೈ ಥರ ಹಾಕ್ತೀವಿ ಅಂತ ಗೊತ್ತಿಲ್ಲ, ಚಿಕ್ಕ ಚಿಕ್ಕ ಫ್ಲ್ಯಾಟ್ಸ್ ಬರೋದು. ಬಿಕಾಸ್ ಎಲ್ಲ ಕಡೆ ವಿ ಆರ್ ಸ್ಪೇಸ್ ಎಲ್ಲ ಖಾಲಿ ಆಗ್ತಾನೆ ಇದೆ. ಈಗ ಬಸವನಗುಡಿ ಬನಶಂಕರಿಯಲ್ಲಂತೂ ನಿಮಗೆ ಹೊಸದು ಸಿಗೋದು ತುಂಬ ಕಷ್ಟ, ಸ್ವಲ್ಪ ಜಾಗ ಸಿಗೋದು ತುಂಬ ಕಷ್ಟ. ಔಟ್ಸ್ಕರ್ಟ್ಸಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಜಾಗ ಸಿಗುತ್ತೆ ಪ್ರಾಪರ್ಟೀಸು. ಸೊ ಸ್ಪೇಸ್ ಕನ್ಸ್ಟ್ರೆಂಟ್ ಇರೋದ್ರಿಂದ, ಅಪಾರ್ಟ್ಮೆಂಟ್ಸ್ ತುಂಬ ಇರೋದ್ರಿಂದ ಯಾ ಇಟ್ ವಿಲ್ ಬಿ ಟ್ರೆಂಡಿಂಗ್. ಬಟ್ ಆ ಮೆಕ್ಯಾನಿಸಮ್ ನಮಗೆ ಸರ್ವಿಸ್ ಎಷ್ಟು ಡ್ಯೂರಬಲ್ಲು, ಸರ್ವಿಸ್ ಇಲ್ಲಿ ಸಿಗುತ್ತಾ ಇಲ್ವಾ, ಮತ್ತು ಯಾವುದಾದ್ರೂ ಒಂದು ಪಾರ್ಟ್ ಹೋದರೂ ನಮಗೆ ರೀಪ್ಲೇಸ್ ಆಗುತ್ತಾ ಆಗಲ್ವಾ, ಸೊ ಅದೆಲ್ಲ ನೋಡಿಕೊಂಡು ವಿ ಹ್ಯಾವ್ ಟು ಟೇಕ್ ಅ ಕಾಲ್. ಬಟ್ ಇಫ್ ಆಲ್ ದ ಮೆಕ್ಯಾನಿಸಮ್ಸ್ ಆರ್ ಸೋರ್ಸ್ಡ್ ಇನ್ ಇಂಡಿಯಾ ಆ್ಯಂಡ್ ಮಚ್ ಅವೈಲೇಬಲ್ ಸರ್ವಿಸ್ ಎಲ್ಲ ಸಿಗುತ್ತೆ ಅಂದರೆ ಎಸ್, ಫ್ಯೂಚರಲ್ಲಿ ದಟ್ಸ್ ದ ಫ್ಯೂಚರ್. ಅಲ್ಲಿ ವಿ ಹ್ಯಾಡ್ ಮಲ್ಟಿಪಲ್ ವೆಂಡರ್ಸ್. ಈಗ ಮನೆ ಅಂದರೆ ಬರೀ ಕಾರ್ಪೆಂಟರು, ಮ್ಯಾಕ್ಸಿಮಮ್ ನಿಮಗೆ ಎಲೆಕ್ಟ್ರಿಷಿಯನ್ನು, ಪ್ಲಂಬರು ಅಥವಾ ಇದು ಬರ್ತಾರೆ. ನಂಗಿಲ್ಲಿ ಮೆಟಲ್ ವೆಂಡರು, ಎ ಸಿ ವೆಂಡರು, ಎಲೆಕ್ಟ್ರಿಷಿಯನ್ನು, ಟೈಲ್ಸ್ ವೆಂಡರು, ಬಾತ್ರೂಮ್ದು ಫಿಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದೆ, ಪ್ಲಂಬರ್ಸು, ಕ್ವಾಟ್ಸ್ ವೆಂಡರು, ಎಲ್ಲ ವೆಂಡರ್ಸು ಒಂದು ಕಡೆಯಿಂದ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು ನನಗೆ ಫುಲ್ ಒಂಥರ ಇದಾಗೋಗಿತ್ತು. ಒಬ್ಬರು ಒಂದು ಮಾಡೋಕ್ಕೆ ಹೋದರೆ ಇನ್ನೊಬ್ರು ಎಲ್ಲ ಒಟ್ಟಿಗೆ ಒಂದೇ ಟೈಮಲ್ಲಿ ವರ್ಕ್ ಮಾಡೋದಿದೆಯಲ್ಲ, ತುಂಬ ಅಂದರೆ ತುಂಬ ಕಷ್ಟ. ತುಂಬ ಇವತ್ತಿಗೂ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇಂಪಾರ್ಟೆಂಟಾ? ಜನ ಅದನ್ನು ಬಂದು ನೋಡಿನೇ ಕನ್ವಿನ್ಸ್ ಆಗದ? ಇಷ್ಟೆಲ್ಲ ಡಿಜಿಟಲ್ಲು 3D ಇವೆಲ್ಲ ಬಂದಲ್ಲೂ ಎನಿ ಟೈಮ್ ನಿಮಗೆ 3D ಡಿಜಿಟಲೈಸ್ಡ್ ಏನೇ ಬಂದ್ರೂ ನಿಮಗೆ ಟಚ್ ಆ್ಯಂಡ್ ಫೀಲ್ ಮಟೀರಿಯಲ್ಲು ನೋಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮಲ್ಲಿ ಟ್ರಸ್ಟ್ ಬರೋದೇ ಅಲ್ಲಿ. ಎಕ್ಸ್ಪೀರಿಯನ್ಸ್ ಸೆಂಟರ್ ಇದ್ರೂ ಒಂದೊಂದು ಸರಿ ಕ್ಲೈಂಟು ಸೈಟ್ ವಿಸಿಟ್ಸು ಕೇಳ್ತಾರೆ. ಈಗ ಮನೆ ಆಲ್ರೆಡಿ ಮಾಡಿರೋ ಮನೆ ತೋರಿಸಿ ಅಂತ. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ಶೋಯಿಂಗ್. ಬಟ್ ನಾನು ನಿಮ್ಮ ಮನೆ ಇಂಟೀರಿಯರ್ಸ್ ಮಾಡಿದ್ಮೇಲೆ ನೀವು ನನ್ನ ಹತ್ರ ಮಾಡಿಸ್ಕೊಂಡಿದ್ದೀರಾ ಅಂತ ಎವ್ರಿ ವೀಕ್ ನೀವು ಯಾರನ್ನಾದರೂ ಎಂಟರ್ಟೈನ್ ಮಾಡ್ತೀರಾ? ಸೊ ಅದು ಒಂದು ತೊಗೊಳ್ಳಿ, ರೆಫರೆನ್ಸ್ ಫೋನ್ ನಂಬರ್ ತೊಗೊಳ್ಳಿ, ಮಾತಾಡಿ, ವಿಡಿಯೋಸ್ ನೋಡಿ, ವಿಡಿಯೋಸ್ ಎಲ್ಲ ಮಾಡಿಸಿರ್ತೀವಿ. ಎಕ್ಸ್ಪೀರಿಯನ್ಸ್ ಸೆಂಟರ್, ಫ್ಯಾಕ್ಟ್ರಿ ನೋಡಿ, ಫ್ಯಾಕ್ಟ್ರಿ ವಿಸಿಟ್ ಮಾಡಿ. ಬಟ್ ಅವ್ರ ಮನೆ ವಿಸಿಟ್ ಮಾಡೋದು ಇಟ್ಸ್ ಲಿಟಲ್ ಚಾಲೆಂಜಿಂಗ್, ಬಿಕಾಸ್ ಅವ್ರ ಟೈಮು, ಅವ್ರ ಪ್ರೈವಸಿ ವಿ ನೀಡ್ ಟು ಟಚ್ ಅಪ್ ಆನ್. ಬಟ್ ಅದು ಕೇಳ್ತಾರೆ ಸುಮಾರು ಕ್ಲೈಂಟ್ಸು. ನಾವು ಎಷ್ಟೇ ಹೇಳಿದ್ರು ದೆಲ್ ಬಿ ಲೈಕ್ ನೋ ನೋಡಬೇಕು ಅಂತಾರೆ. ಬಟ್ ಅದು ತುಂಬ ಕಷ್ಟ, ಬಿಕಾಸ್ ಪ್ರೈವಸಿನ ವಿ ಕಾಂಟ್ ಕೀಪ್ ಹ್ಯಾಂಪರಿಂಗ್. ಅದಕ್ಕೋಸ್ಕರನೇ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಮಾಡಿರ್ತೀವಿ. ಐ ವಿಶ್ ಯು ನಥಿಂಗ್ ಬಟ್ ದ ಬೆಸ್ಟ್. ಥ್ಯಾಂಕ್ ಯು. ಲೈಕ್ ನಿಮ್ಮ ಕಂಪನಿ, ನಿಮ್ಮ ಲೈಫ್ನ ಡೆಕೋಟೇಲ್ಸ್, ನಿಮ್ಮ ಸ್ಪಿರಿಟ್, ಆ್ಯಂಡ್ ಪ್ರಾಬ್ಲಿ ಆಲ್ ದ ಫೇಲ್ಯೂರ್ಸ್ ದಟ್ you've had which has probably turned into a step. ಹಾಗಾಗಿ ಕೀಪ್ ಗೋಯಿಂಗ್ ಕವನ. ಯು ಆರ್ ಡೆಫಿನೆಟ್ಲಿ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ದ ವಿಮೆನ್ ಔಟ್ ದೇರ್. ಮೋರ್ ಪವರ್ ಟು ಯು. ಅಂಟಿಲ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಅಫ್ಕೋರ್ಸ್ ನಮ್ಮ ಶೋ ಹೆಸರಿರೋ ಥರನೇ ನೀವೇನೋ ಒಂದು ಮಾಡ್ತಾ ಇರ್ತೀರಾ. You will continue to stay curious, and I wish you all the best, and may you explore all the good roads which is awaiting in your journey of life. Thank you so much, Rashmi. You're an inspiration. ನೀವು ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್. Thank you, so Kavana. much. Thank you. Cheers.